ಒಬ್ಬ ವ್ಯಕ್ತಿ ಸತ್ತೋಗಿದ್ದಾನೆ ಅಂತ ಕನ್ಫರ್ಮ್ ಆದ ತಕ್ಷಣ ಅವನ ಮೂಗೊಳಗಡೆ ಕಿವಿ ಒಳಗಡೆ ಹತ್ತಿನ ಇಡ್ತಾರೆ ಅಂಡ್ ತಲೆನ ಸಹ ಕಂಪ್ಲೀಟ್ ಆಗಿ ಒಂದು ಬಟ್ಟೆಯಿಂದ ಕವರ್ ಮಾಡ್ತಾರೆ. ಬಾಯಲ್ಲಿ ತುಳಸಿ ಗಿಡದ ಎಲೆಗಳನ್ನ ಇಡ್ತಾರೆ. ಜೊತೆಗೆ ಕಾಲುಗಳನ್ನ ಜೋಡಿಸಿ ಹೆಬ್ಬೆರಳುಗಳು ಏನಿರ್ತಾವೋ ಅದಕ್ಕೆ ದಾರ ಕಟ್ತಾರೆ. ಇದೆಲ್ಲ ಯಾಕೆ ಮಾಡ್ತಾರೆ ಅಂತ ಯಾವಾಗಾದ್ರೂ ಯೋಚನೆ ಮಾಡಿದೀರಾ? ಸೊ ಸೈನ್ಸ್ ಏನ್ ಹೇಳುತ್ತಂತಂದ್ರೆ ಮೂಗು, ಬಾಯಿ, ಕಿವಿ ಈ ತರ ರಂಧ್ರಗಳಿಂದ ಗಾಳಿ ಒಳಗಡೆ ಹೋಗ್ಬಾರ್ದು ಅಂತ ಹತ್ತಿಯಿಂದ ಅದನ್ನ ಬ್ಲಾಕ್ ಮಾಡ್ತಾರೆ. ಆದರೆ ಇದರ ಆಕ್ಚುಯಲ್ ರೀಸನ್ ಒಂದು ಜೀವ ಇಲ್ಲದೆ ಸತ್ತು ಬಿದ್ದಿರುವಂತ ಆ ಡೆಡ್ ಬಾಡಿ ಒಳಗಡೆ ಬೇರೆ ಯಾವುದೇ ಒಂದು ದುಷ್ಟಶಕ್ತಿ ಸೇರ್ಕೊಬಾರ್ದು ಅಂತ. ಸೊ ಅಂತ್ಯಕ್ರಿಯೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಅಂತ್ಯಕ್ರಿಯೆ ಮಾಡೋದು ಲೇಟ್ ಆದ್ರೆ ಅಥವಾ ಅಂತ್ಯಕ್ರಿಯೆ ಏನಾದ್ರೂ ಮಿಸ್ಟೇಕ್ ಆಗ್ಬಿಟ್ರೆ ಅದರ ಪರಿಣಾಮ ಬೇರೆನೇ ಇರುತ್ತೆ. 1980 ಯತಾವಾ ಡಿಸ್ಟ್ರಿಕ್ಟ್, ಉತ್ತರ ಪ್ರದೇಶ್. ಗವರ್ನಮೆಂಟ್ ಕಾಲೇಜ್ ಆಫ್ ಯತಾವಾದಲ್ಲಿ ಲೆಕ್ಚರ್ ಆಗಿದ್ದಂತಹ ರಾಮಸಿ ತ್ರಿಪಾಠಿಗೆ ಒಬ್ಬಳು ಮಗಳಿದ್ಲು ಅಂಡ್ ಇವಳ ಹೆಸರೇ ಶಿವಾ ತ್ರಿಪಾಠಿ. ಶಿವಾ ತ್ರಿಪಾಠಿ ಓದೋದ್ರಲ್ಲಿ ಬರೆಯೋದ್ರಲ್ಲಿ ತುಂಬಾನೇ ಜಾಣೆ ಇರ್ತಾಳೆ. ಆಗಿನ ಕಾಲದಲ್ಲೇ ಅಂದ್ರೆ 1980ರಲ್ಲೇ ಇವಳು BA ಕಂಪ್ಲೀಟ್ ಮಾಡಿ ಡಿಗ್ರಿ ಸರ್ಟಿಫಿಕೇಟ್ ನ ಸಹ ಪಡೆದಿರ್ತಾಳೆ. ನಂತರ 18 ವರ್ಷ ತುಂಬಿದಂತಹ ಇವಳಿಗೆ ತನ್ನ ತಂದೆ ರಾಮಸಿ ತ್ರಿಪಾಠಿ ಒಂದು ಒಳ್ಳೆಯ ಸಂಬಂಧನ ಹುಡುಕಿ ಚೇದಿಲಾಲ್ ಅನ್ನೋನ ಜೊತೆ ತುಂಬಾ ಅದ್ದೂರಿಯಾಗಿ ಮದುವೆ ಮಾಡಿಕೊಡ್ತಾರೆ. ತಂದೆಯ ಇಚ್ಛೆಯಂತೆ ಶಿವ ಕೂಡ ಎಲ್ಲವನ್ನ ತುಂಬಾ ಖುಷಿಯಾಗಿ ಒಪ್ಕೋತಾಳೆ. ಸೊ ಮದುವೆ ಆದ್ಮೇಲೆ ಶಿವ ಯತಾವಾ ಡಿಸ್ಟ್ರಿಕ್ಟ್ ಇಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದ್ದಂತಹ ದಿವ್ಯಾಪುರ ಅನ್ನೋ ಒಂದು ಚಿಕ್ಕ ಹಳ್ಳಿಲಿ ತನ್ನ ಗಂಡನ ಮನೆಯಲ್ಲಿ ಇರ್ತಾ ಇದ್ಲು. ನೋಡಿ, ಆಗಿನ ಕಾಲದಲ್ಲಿ ಹಳ್ಳಿಲಿ ಜನ ಅಷ್ಟು ಸಿವಿಲೈಸ್ ಆಗಿರ್ಲಿಲ್ಲ ಅಂಡ್ ಎಜುಕೇಶನ್ ಮೇಲೇನೂ ಯಾರಿಗೂ ಗಮನ ಇರ್ಲಿಲ್ಲ. ಸೊ ಆ ಒಂದು ದಿವ್ಯಾಪುರ ಅನ್ನೋ ಚಿಕ್ಕ ಹಳ್ಳಿಲಿ ತುಂಬಾನೇ ಓದಿರೋಳು ಅಂತಂದ್ರೆ ಶಿವಾ ತ್ರಿಪಾಠಿನೇ. ಶಿವ ಇಷ್ಟೊಂದು ಓದಿರೋದು ಹೊರಗಿನವರಿಗೆ ಅಲ್ದೇನೆ ಮನೆಯಲ್ಲಿರುವಂತಹ ತನ್ನ ಸ್ವಂತ ಅತ್ತೆ, ಮಾವ, ನಾದ್ನಿಗೂ ಸಹ ಇಷ್ಟ ಆಗ್ತಾ ಇರಲ್ಲ. ಅವರಿಗೆಲ್ಲ ಇವಳನ್ನ ಕಂಡ್ರೆ ಏನೋ ಒಂಥರದ ಹೊಟ್ಟೆ ಕಿಚ್ಚು. ಈ ಒಂದು ಶಿವಾಗೆ ನಾನು ಅಷ್ಟೆಲ್ಲ ಎಜುಕೇಟೆಡ್ ಇದ್ದಾಳೆ ಅಂತ ಯಾವುದೇ ರೀತಿ ಅಹಂಕಾರ, ದುರಹಂಕಾರ ಇಲ್ಲದೆ ಇದ್ರೂ ಇಲ್ಲ, ಇವಳು ಓದ್ಕೊಂಡಿರೋಳು, ನಮ್ಗಿಂತ ಜಾಸ್ತಿ ತಿಳಿದಿರೋಳು, ಇವಳಿಗೆ ಅದರ ಸೊಕ್ಕಿದೆ, ಅದು ಇದು ಅಂತ ಅವರ ಮನಸ್ಸಲ್ಲೇ ಅವರವರೇ ಇವಳ ಮೇಲೆ ದ್ವೇಷ ಬೆಳೆಸ್ಕೊಂಡಿರ್ತಾರೆ. ಇದರಿಂದಾಗಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಮನೆಯಲ್ಲಿ ದೊಡ್ಡ ದೊಡ್ಡ ಜಗಳ ಆಗ್ತಾ ಇರುತ್ತೆ. ಅಂಡ್ ಪ್ರತಿ ಸತಿ ಶಿವ ಗಂಡ ಸೇರಿ ಅತ್ತೆ, ಮಾವ, ನಾದ್ನಿ ಎಲ್ಲರನ್ನು ಇವಳನ್ನ ತುಂಬಾನೇ ಹೊಡಿತಾ ಇರ್ತಾರೆ. ಸೊ ಶಿವಾಗೆ ತನ್ನ ಗಂಡನ ಮನೆಯಲ್ಲಿ ಇಷ್ಟೆಲ್ಲ ಹಿಂಸೆ ಆಗ್ತಾ ಇದ್ರು ಒಂದು ದಿನಾನು ಅವಳು ತನ್ನ ತಂದೆ ಹತ್ರ ಇದನ್ನೆಲ್ಲ ಹೇಳ್ಕೊಳ್ಳೋದೇ ಇಲ್ಲ. ತಂದೆ ಮುಂದೆ ಇವಳು ಏನು ಆಗೇ ಇಲ್ವೇನೋ ಅನ್ನೋ ರೀತಿ ಇರ್ತಾಳೆ. ಸೊ ಒಂದು ದಿನ ಹಾಗೂ ಹೀಗೋ ರಾಮಸಿ ತ್ರಿಪಾಠಿಗೆ ತನ್ನ ಮಗಳ ಜೊತೆ ನಡೆಯುತ್ತಿರುವಂತಹ ಅತ್ಯಾಚಾರದ ಬಗ್ಗೆ ಗೊತ್ತಾಗುತ್ತೆ. ಸೊ ಅವರು ಹೋಗಿ ಚೇದಿಲಾಲ್ ನ ಕೇಳ್ತಾರೆ, ಯಾಕಪ್ಪ ನನ್ನ ಮಗಳಿಗೆ ಇಷ್ಟೆಲ್ಲ ಕಾಟ ಕೊಡ್ತಾ ಇದ್ದೀರಾ, ಏನಾಯ್ತು, ಏನು ನಿಮ್ಮ ಪ್ರಾಬ್ಲಮ್ ಅಂತ ಕೇಳಿದಾಗ ಗಂಡನ ಕಡೆ ಅವರು, ಇಲ್ಲ ನೀವು ಕೊಟ್ಟಿದ್ದು ವರದಕ್ಷಿಣೆ ನಮ್ಗೆ ಸಾಕಾಗಿಲ್ಲ, ನಮ್ಗೆ ಇನ್ನೂ ಬೇಕಿತ್ತು ಅಂತ ಬಾಯಿ ಬಿಟ್ಟು ಕೇಳ್ತಾರೆ. ಆಗ ರಾಮಸಿ ತ್ರಿಪಾಠಿ ಹೇಳ್ತಾರೆ, ನನ್ನ ಕೈಯಿಂದ ಆದಷ್ಟು ನಾನು ಕೊಟ್ಟಿದ್ದೀನಿ, ನಿಮ್ಗೆ ಇನ್ನೂ ದುಡ್ಡು ಬೇಕಿದ್ರೆ ನನಗೆ ಸ್ವಲ್ಪ ದಿನ ಟೈಮ್ ಕೊಡಿ, ನಾನು ಎಲ್ಲಿಂದ ಆದ್ರೂ ತಂದು ನಿಮ್ಗೆ ದುಡ್ಡು ಅಡ್ಜಸ್ಟ್ ಮಾಡಿ ಕೊಡ್ತೀನಿ, ಅಲ್ಲಿವರೆಗೂ ನನ್ನ ಮಗಳು ನನ್ನ ಜೊತೆನೇ ಇರ್ಲಿ ಅಂತ ಹೇಳಿ ಶಿವಾ ತ್ರಿಪಾಠಿನ ತನ್ನ ಮನೆಗೆ ವಾಪಸ್ ಕರ್ಕೊಂಡ್ ಬರ್ತಾರೆ. ಸೊ ತವರು ಮನೆಗೆ ಬಂದಾದ್ಮೇಲೆ ಒಂದು ಕಡೆ ರಾಮಸಿ ತ್ರಿಪಾಠಿಗೆ ಫುಲ್ಲು ಟೆನ್ಷನ್. ಹೇಗಾದ್ರೂ ಮಾಡಿ ಎಲ್ಲಿಂದಾದ್ರೂ ದುಡ್ಡು ತಂದು ಮೊದಲು ಗಂಡಿನ ಕಡೆಯವರಿಗೆ ಕೊಟ್ಟು ತನ್ನ ಮಗಳ ಸಂಸಾರನ ಸರಿ ಮಾಡಬೇಕು ಅಂತ. ಆದ್ರೆ ಇನ್ನೊಂದು ಕಡೆ ಶಿವಾ ತ್ರಿಪಾಠಿಗೆ ಮತ್ತೆ ಆ ಮನೆಗೆ ಹೋಗಕ್ಕೆ ಧೈರ್ಯನೇ ಇರಲ್ಲ. ಸೊ ಸ್ವಲ್ಪ ದಿನ ಹೀಗೆ ತವರು ಮನೆಯಲ್ಲೇ ಕಳೆಯುತ್ತೆ. ನಂತರ ಶಿವಾ ತ್ರಿಪಾಠಿಗೆ ತನ್ನ ಗಂಡನ ಕಡೆಯಿಂದ ಒಂದು ಲೆಟರ್ ಬರುತ್ತೆ. ಆ ಲೆಟರ್ ಅಲ್ಲಿ, ಎಷ್ಟು ದಿನ ಆಯ್ತು ನೀನು ತವರ ಮನೆಗೆ ಹೋಗಿ, ಸಾಕು ಇನ್ನು ವಾಪಸ್ ಬಂದ್ಬಿಡು, ಮುಂದಿನ ವಾರ ಒಂದು ರಿಲೇಟಿವ್ ನ ಮದುವೆ ಅಟೆಂಡ್ ಮಾಡಬೇಕು, ಮಿಸ್ ಮಾಡ್ಲಿಕ್ಕಿಲ್ಲ, ಸೊ ರಿಂಕು ಟಿಂಕುನ ಕರ್ಕೊಂಡು ಆದಷ್ಟು ಬೇಗ ಮನೆಗೆ ವಾಪಸ್ ಬಾ ಅಂತ ಬರ್ದಿರುತ್ತೆ. ಆ ಲೆಟರ್ ಅಲ್ಲಿ ಮನೆಗೆ ವಾಪಸ್ ಬಾ ಅಂತ ಬರ್ದಿರೋದನ್ನ ಓದಿ ಶಿವನಿಗೆ ಜ್ವರನೇ ಬಂದ್ಬಿಡುತ್ತೆ. ಹಾಗಾಗಿ ಅವಳು ಮುಂದಿನ ವಾರದಲ್ಲಿ ಅದೇನು ಫಂಕ್ಷನ್ ಇರುತ್ತಲ್ಲ ಅದನ್ನ ಸಹ ಅಟೆಂಡ್ ಮಾಡಕ್ಕೆ ಆಗಲ್ಲ. ನಾವು ಲೆಟರ್ ಬರೆದು ಕಳಿಸಿದ್ರು ಏನು ರಿಪ್ಲೈ ಕೊಡದೆ, ಫಂಕ್ಷನ್ಗೂ ಸಹ ಬರ್ದೆ ತವರು ಮನೆಯಲ್ಲೇ ಕೂತಿದ್ದಾಳಲ್ಲ, ಎಷ್ಟು ದುರಂಕಾರ ಇವಳಿಗೆ ಅಂತ ಈ ವಿಷಯಕ್ಕೆ ಗಂಡಿನ ಕಡೆಯವರಿಗೆ ಇನ್ನೂ ತುಂಬಾ ಕೋಪ ಬರುತ್ತೆ. ಸೊ ಸ್ವಲ್ಪ ದಿನಗಳ ನಂತರ ರಾಮಸಿ ತ್ರಿಪಾಠಿ ಎಲ್ಲಿಂದನೋ ಸಾಲ ಮಾಡಿ ತಂದು ಅಮೌಂಟ್ ನ ಶಿವನಿಗೆ ಕೊಡ್ತಾರೆ. ತಗೊಡಮ್ಮ, ಈ ಅಮೌಂಟ್ ನ ತಗೊಂಡು ಹೋಗಿ ನಿನ್ನ ಅತ್ತೆ ಮಾವನಿಗೆ ಕೊಡು ಅಂತ. ಸೊ ಆ ದುಡ್ಡನ್ನ ಈಸ್ಕೊಂಡು ಶಿವ ತನ್ನ ಇಬ್ಬರ ಮಕ್ಕಳನ್ನ ಕರ್ಕೊಂಡು ಗಂಡನ ಮನೆಗೆ ವಾಪಸ್ ಬರ್ತಾಳೆ. ಅಂಡ್ ವಾಪಸ್ ಗಂಡನ ಮನೆಗೆ ಬಂದ ತಕ್ಷಣ ಜಗಳ ಸ್ಟಾರ್ಟ್. ಯಾಕೆ ನೀನು ಫಂಕ್ಷನ್ಗೆ ಬಂದಿಲ್ಲ, ಕರೆದಿದ್ವಿ ತಾನೇ ನಿನ್ನ, ಆದ್ರೂ ಯಾಕೆ ಬಂದಿಲ್ಲ, ಇಲ್ಲ ನನಗೆ ಹುಷಾರಿರ್ಲಿಲ್ಲ ಅಂದ್ರೂ ಕೇಳಲ್ಲ. ಅವರು, ಹಾ ನಿನ್ಗೆ ಹುಷಾರಿರ್ಲಿಲ್ಲ ಅಂಡ್ ಇದನ್ನ ನಾವೆಲ್ಲ ನಂಬೇಕಾ, ನಮ್ಗೆ ಗೊತ್ತು ನೀನು ಬೇಕಂತಾನೆ ಬಂದಿಲ್ಲ,
ಹೊಸ್ದಾಗಿ ಮದುವೆ ಆದ್ರೂ ಫಂಕ್ಷನ್ಗೆ ಬಂದಿಲ್ಲಲ್ಲಪ್ಪ ಇವರ ಸೊಸೆ ಅಂತ ಜನ ಮಾತಾಡ್ಕೊಳ್ಳಿ, ನಮಗೆ ಅವಮಾನ ಫೀಲ್ ಆಗಲಿ ಅಂತಾನೆ ಬೇಕಂತಾನೆ ಬಂದಿಲ್ಲ, ನಮಗೆ ಗೊತ್ತು ಅಂತ ಹೇಳಿ ಜಗಳ ಸ್ಟಾರ್ಟ್ ಮಾಡಿ ಎಲ್ಲರೂ ಸೇರಿ ಶಿವನನ್ನ ತುಂಬಾನೇ ಹೊಡಿತಾರೆ. ಸೊ ಆ ಹೊಡೆದಾಟದಲ್ಲಿ ಶಿವನ ತಲೆಗೆ ಒಂದು ಭಾರಿ ಪೆಟ್ಟು ಬಿದ್ದು ಸ್ಪಾಟ್ ಅಲ್ಲಿ ಅವಳ ಡೆತ್ ಆಗ್ಬಿಡುತ್ತೆ. ಇವಳು ಸತ್ತೋಗಿರೋದು, ನಾವು ಇವಳನ್ನ ಹೊಡೆದು ಸಾಯಿಸಿರೋದು ಬೇರೆಯವರಿಗೆ ಗೊತ್ತಾದ್ರೆ ನಮ್ಮ ಜೀವನ ಜೈಲ್ ಪಾಲಾಗುತ್ತೆ ಅಂತ ಗಂಡನ ಕಡೆಯವರು ಏನ್ ಮಾಡ್ತಾರೆ ಅಂತಂದ್ರೆ ಸತ್ತೋಗಿರುವಂತಹ ಶಿವನ ಬಾಡಿ ತಗೊಂಡು ಹೋಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿಸ್ಬಿಡ್ತಾರೆ. ಅಂಡ್ ನೆಕ್ಸ್ಟ್ ದಿನ ಊರಲ್ಲೆಲ್ಲ ನಮ್ಮ ಸೊಸೆ ರೈಲ್ವೆ ಟ್ರ್ಯಾಕ್ಗೆ ಬಿದ್ದು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಸುಳ್ಳು ಸುದ್ದಿ ಹರಡಿಸ್ತಾರೆ. ಗಂಡನ ಕಡೆಯವರು ಎಷ್ಟು ಹುಷಾರ್ ಅಂತಂದ್ರೆ ಪೊಲೀಸ್ ಅವರು ಸ್ಪಾಟ್ಗೆ ಬಂದು ಇನ್ವೆಸ್ಟಿಗೇಷನ್ ಮಾಡೋಕ್ಕಿಂತ ಮುಂಚೆನೆ ಶಿವನ ಬಾಡಿನ ಅಲ್ಲಿಂದ ಎತ್ಕೊಂಡ್ಬಂದು ಅಂತ್ಯಕ್ರಿಯೆ ಮಾಡಿ ದೇಹನ ಸುಟ್ಟು ಬಿಡ್ತಾರೆ. ಈ ಕಡೆ ರಾಮಸಿ ತ್ರಿಪಾಠಿಗೆ ತನ್ನ ಮಗಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ನಂಬಕ್ಕೆ ಆಗ್ತಾ ಇರಲ್ಲ. ಅಂಡ್ ರಾಮಸಿ ತ್ರಿಪಾಠಿಗೆ ಇದ್ದಂತ ಇನ್ನೊಂದು ದೊಡ್ಡ ಪೇನ್ ಏನಂದ್ರೆ ಅವಳು ವಾಪಸ್ ಹೋಗಲ್ಲ ಅಂದಾಗ ತನ್ನ ಹತ್ರನೇ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಇವತ್ತು ತನ್ನ ಮಗಳು ಬದುಕಿರ್ತಾ ಇದ್ಲೇನೋ ಅನ್ನೋ ಕೊರಗಲ್ಲೇ ಉಳಿದು ಬಿಡ್ತಾರೆ ರಾಮಸಿ ತ್ರಿಪಾಠಿ. ಈಗ ಸ್ಟೋರಿಲಿ ಎಂಟ್ರಿ ಆಗ್ತಾಳೆ ಸುಮಿತ್ರಾ ಸಿಂಗ್. ಸುಮಿತ್ರಾ ಸಿಂಗ್ 17 ವರ್ಷ ಇದ್ದಾಗಲೇ ಇವಳಿಗೆ ಮದುವೆ ಆಗಿ ಒಂದು ಮಗು ಸಹ ಇರುತ್ತೆ. ಸುಮಿತ್ರಾ ಸಿಂಗ್ ತನ್ನ ಗಂಡ, ಅತ್ತೆ, ಮಾವ ಇವರೆಲ್ಲರ ಜೊತೆ ತುಂಬ ಖುಷಿಯಾಗಿ ಉತ್ತರ ಪ್ರದೇಶದ ಶರೀಪುರ ಅನ್ನೋ ಒಂದು ಚಿಕ್ಕ ಹಳ್ಳಿಲಿ ತುಂಬ ಖುಷಿಯಾಗಿ ಇರ್ತಾ ಇದ್ಲು. ಆದರೆ ಸಡನ್ ಆಗಿ ಇವಳಿಗೆ ಅದೇನಾಗುತ್ತೋ ಗೊತ್ತಿಲ್ಲ, ತುಂಬ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇರ್ತಾಳೆ. ಮೈಯಲ್ಲಿ ದೆವ್ವ ಸೇರ್ಕೊಂಡಿರೋ ರೀತಿ ಕಣ್ಣುಗಳನ್ನು ಮೇಲೆ ಮಾಡೋದು, ಬಾಯಿಯಿಂದ ಯಾವುದ್ಯಾವುದೋ ಬೇರೆ ಬೇರೆ ಭಾಷೆಗಳನ್ನು ಮಾತಾಡೋದು, ಕೈ ಕಾಲುಗಳನ್ನು ಹೇಗೇಗೋ ತಿರುಗಿಸ್ತಾ ಇರ್ತಾಳೆ. ಇದೆಲ್ಲ ನೋಡಿ ಮನೆಯವರಿಗೆ ತುಂಬ ಭಯ ಆಗ್ತಾ ಇರುತ್ತೆ. ಅಂಡ್ ಇದೆಲ್ಲ ಆಗ್ತಾ ಇದ್ದಿದ್ದು ಒಂದೊಂದು ಕ್ಷಣ ಅಷ್ಟೇ. ಅದಾದಮೇಲೆ ಇವಳು ಕಂಪ್ಲೀಟಾಗಿ ನಾರ್ಮಲ್ ಆಗಿಬಿಡ್ತಿದ್ಲು. ಅಂಡ್ ಆಗಾಗ ಇವಳು ಹಿಂಗೆಲ್ಲ ಬಿಹೇವ್ ಮಾಡೋದನ್ನು ಊರವರೆಲ್ಲ ನೋಡಿ ಮೇ ಬಿ ಇವಳ ಮೈಯಲ್ಲಿ ದೇವರು ಇದೆ ಅಂತ ನಂಬಿಟ್ಟಿರ್ತಾರೆ. ಬರ್ತಾ ಸುಮಿತ್ರಾ ಸಿಂಗ್ನ ಬಿಹೇವಿಯರ್ ಇನ್ನೂ ವರ್ಸ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ತುಂಬ ಭಯಾನಕವಾಗಿ ಬಿಹೇವ್ ಮಾಡ್ತಿದ್ದಂಥ ಇವಳು ಈಗ ಒಂದೊಂದು ದಿನ ಪೂರ್ತಿ ತನ್ನನ್ನು ತಾನು ಒಬ್ಬಂಟಿ ಮಾಡಿಕೊಂಡಿರ್ತಾ ಇದ್ಲು. ಯಾರಿಗೂ ಮಾತಾಡಿಸ್ತಾ ಇರಲಿಲ್ಲ, ಯಾರ ಕಡೆನೂ ತಿರುಗು ಸಹ ನೋಡ್ತಾ ಇರಲಿಲ್ಲ. ಶಾಕಿಂಗ್ ಅಂಡ್ ವೆರಿ ಸ್ಟ್ರೇಂಜ್ ವಿಷಯ ಏನು ಅಂತಂದ್ರೆ 16 ಜುಲೈ 1985 ಇವಳು ಒಂದು ಭವಿಷ್ಯವಾಣಿ ಸಹ ಹೇಳ್ತಾಳೆ. ಇನ್ನೊಂದು 3 ದಿನ ಆದ್ಮೇಲೆ ತಾನು ಸತ್ತೋಗ್ತಾಳೆ ಅಂತ. ಅಂಡ್ ಎಕ್ಸಾಕ್ಟ್ಲಿ 3 ದಿನ ಆದ್ಮೇಲೆ ಅಂದ್ರೆ 19 ಜುಲೈ 1985 ಸುಮಿತ್ರಾ ಸಿಂಗ್ ಸತ್ತೋಗ್ತಾಳೆ. ಸುಮ್ಮನೆ ಹಾಗೆ ಕುಂತಲ್ಲೇ ಇವಳ ಆತ್ಮ ದೇಹ ಬಿಟ್ಟು ಹೋಗ್ಬಿಡುತ್ತೆ. ಆಗ ಮನೆಯ ಹಿರಿಯವರು ಇವಳು ಸತ್ತೋಗಿದ್ದಾಳೆ ಅನ್ನೋದನ್ನ ಚೆಕ್ ಮಾಡಿ ಕನ್ಫರ್ಮ್ ಮಾಡಿ ಆದ್ಮೇಲೆ ಇವಳ ಅಂತ್ಯಕ್ರಿಯೆ ಮಾಡಿ ಇನ್ನೇನು ಇವಳನ್ನ ಮಣ್ಣು ಮಾಡಬೇಕಾಗಿತ್ತು. ಅಷ್ಟರಲ್ಲೇ ಸತ್ತೋಗಿರುವಂತ ಇವಳು ಸಡನ್ಲಿ ಎದ್ದು ಬಿಡ್ತಾಳೆ. ಮನೆಯವರು, ಅಕ್ಕಪಕ್ಕ ಮನೆಯವರು, ಸಂಬಂಧಿಕರು, ಊರಿನ ಜನ ಎಲ್ಲರ ಮುಂದೆ ಸತ್ತೋಗಿದ್ದಂತಹ ಸುಮಿತ್ರಾ ಸಿಂಗ್ ಮತ್ತೆ ಎದ್ದು ಬಿಡ್ತಾಳೆ. ಅಂಡ್ ಅವಳನ್ನ ನೋಡಿದಂತಹ ಎಲ್ಲರಿಗೂ ಫುಲ್ಲು ಭಯ. ಸತ್ತೋಗಿರೋಳು ಇಷ್ಟು ಹೊತ್ತು ಆದ್ಮೇಲೆ ಅದು ಹೇಗೆ ಮತ್ತೆ ಎದ್ದು ಬಿಟ್ಲು ಅಂತ ಅರ್ಥ ಆಗ್ತಿರಲ್ಲ. ಹಾಗೋ ಹೀಗೋ ಧೈರ್ಯ ಮಾಡಿ ದೊಡ್ಡವರು ಅವಳನ್ನ ಮಾತಾಡ್ಸ್ಲಿಕ್ಕೆ ಹೋಗ್ತಾರೆ. ಆದ್ರೆ ಅವಳು ಯಾರನ್ನ ಕಂಡುಹಿಡಿಯೋದೇ ಇಲ್ಲ. ಯಾರು ನೀವೆಲ್ಲ, ನಾನು ಯಾವ ಊರಲ್ಲಿದ್ದೀನಿ, ನನ್ನ ಹೆಸರು ಸುಮಿತ್ರಾ ಅಲ್ಲ, ನಾನು ಶಿವ ತ್ರಿಪಾಠಿ ಅಂತ ಹೇಳ್ತಾಳೆ. ये पूछना है तुमसे सुमित्रा मैंने कि नहीं सुमित्रा मत बोलो मुझसे। हाँ अभी शिवा ही हो तुम? हाँ क्यों, क्या होकर के इस दुनिया में जो पैदा हो जाता है वो क्या बार बार बदल जाता है बहन जी? ಅಲ್ಲಿ ಈಗ ಪರಕಾಯ ಪ್ರವೇಶ ಆಗಿರುತ್ತೆ. ಅಂದ್ರೆ ಸುಮಿತ್ರಾ ಸಿಂಗ್ ಸತ್ತೋಗಿ ಅವಳ ಆಯಸ್ಸು ಕಂಪ್ಲೀಟ್ ಆಗಿ ಅವಳ ಆತ್ಮ ಪರಲೋಕಕ್ಕೆ ಸೇರ್ಕೊಂಡಿರುತ್ತೆ. ಅಂಡ್ ಈಗ ಅವಳು ಸತ್ತೋಗಿ ಅವಳ ದೇಹ ಖಾಲಿ ಇದೆ. ಸೊ ಆ ಒಂದು ದೇಹದಲ್ಲಿ ಮುಕ್ತಿ ಸಿಗದೆ ಅಲಿತಾ ಇದ್ದಂತಹ ಶಿವ ತ್ರಿಪಾಠಿಯ ಆತ್ಮ ಬಂದು ಸೇರ್ಕೊಳ್ಳುತ್ತೆ. ಅಂದ್ರೆ ಈಗ ಹೊರಗಡೆಯಿಂದ ನೋಡ್ಲಿಕ್ಕೆ ಅವಳು ಸುಮಿತ್ರಾ ಸಿಂಗ್ ತರ ಕಾಣಿಸ್ತಾ ಇದ್ರೂ ಒಳಗಡೆಯಿಂದ ಅವಳು ಶಿವ ತ್ರಿಪಾಠಿ ಇರ್ತಾಳೆ. ಏನಿದು ವಿಚಿತ್ರ ಮ್ಯಾಟರ್, ಅರ್ಥನೇ ಆಗ್ಲಿಲ್ವಲ್ಲ ಅಂತ ಈ ಟಾಪಿಕ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬಿಡುತ್ತೆ. ಅಕ್ಕಪಕ್ಕ ಊರಿನ ಜನರಿಗೆಲ್ಲ ಗೊತ್ತಾಗಿ ಈವನ್ ನ್ಯೂಸ್ ಪೇಪರ್ ಅಲ್ಲಿನೂ ಸಹ ಈ ಒಂದು ಮ್ಯಾಟರ್ ಪ್ರಿಂಟ್ ಆಗುತ್ತೆ. ಈ ತರ ಯಾರೋ ಒಬ್ಳು ಲೇಡಿ ಸುಮಿತ್ರಾ ಸಿಂಗ್ ಅಂತ ಇದ್ಲು. ಅವಳು ಸತ್ತೋದ್ಮೇಲೆ ಅವಳು ಅಂತ್ಯಕ್ರಿಯೆ ಮಾಡಬೇಕಾದ್ರೆ ಸಡನ್ಲಿ ಅವಳು ಮತ್ತೆ ಎದ್ದು ಬಿಟ್ಲು. ನಾನು ಸುಮಿತ್ರಾ ಸಿಂಗ್ ಅಲ್ಲ, ಶಿವ ತ್ರಿಪಾಠಿ ಅಂತ ಹೇಳ್ತಿದ್ದಾಳೆ ಅಂತ. ಸೊ ಯಾವುದೋ ಒಂದು ನ್ಯೂಸ್ ಪೇಪರಲ್ಲಿ ಈ ಒಂದು ಮ್ಯಾಟರ್ನ ಓದಿ ಅಂಡ್ ಅಕ್ಕಪಕ್ಕ ಜನರು ಸಹ ಇದೇ ಒಂದು ಮ್ಯಾಟರ್ನ ಡಿಸ್ಕಸ್ ಮಾಡ್ತಿರೋದನ್ನ ಕೇಳಿಸ್ಕೊಂಡ ರಾಮ್ಸಿ ತ್ರಿಪಾಠಿಗೆ ಇದೇನಾದ್ರೂ ತನ್ನ ಮಗಳು ಇರಬಹುದಾ ಅನ್ನೋ ಒಂದು ಚಿಕ್ಕ ಡೌಟ್ ಬರುತ್ತೆ. ಅದೇನೇ ಆಗ್ಲಿ ಒಂದು ಸತಿ ಹೋಗಿ ನೋಡ್ಕೊಂಡು ಬಂದ್ರೆ ಸರಿ ಅಲ್ವಾ ಅಂತ ಹೇಳಿ ರಾಮಸಿ ತ್ರಿಪಾಠಿ ಸುಮಿತ್ರಾ ಸಿಂಗ್ ಮನೆಗೆ ಹೋಗ್ತಾರೆ.
ಮನೆಗೆ ಬಂದಿರುವಂತಹ ತನ್ನ ತಂದೆ ರಾಮಸಿ ತ್ರಿಪಾಠಿನ ನೋಡಿದ ತಕ್ಷಣ ಶಿವ ಓಡಿ ಬಂದು ತನ್ನ ತಂದೆನ ತುಂಬಾ ಗಟ್ಟಿಯಾಗಿ ತಪ್ಕೋತಾಳೆ. ಅವಳು ನೋಡ್ಲಿಕ್ಕೆ ಸುಮಿತ್ರಾ ಸಿಂಗ್, ಆದ್ರೆ ತನ್ನನ್ನು ತಾನು ಹೇಳ್ಕೊತಾ ಇರೋದು ಶಿವ ತ್ರಿಪಾಠಿ ಅಂತ. ಈಗ ಯಾವುದನ್ನ ನಂಬಬೇಕು ಯಾವುದನ್ನು ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಸೊ ಹಾಗಾಗಿ ರಾಮಸಿ ತ್ರಿಪಾಠಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಫ್ಯಾಮಿಲಿ ಆಲ್ಬಮ್ನ ತಂದು ಶಿವ ತ್ರಿಪಾಠಿನ ಮುಂದೆ ಇಡ್ತಾರೆ. ಆ ಆಲ್ಬಮ್ ಅಲ್ಲಿ ಇರುವಂತಹ ಫೋಟೋಸ್ ಕಡೆ ಪಾಯಿಂಟ್ ಮಾಡಿ ಇವರು ಯಾರು ಅವರು ಯಾರು ಅಂತ ಕೇಳ್ತಾ ಇರಬೇಕಾದ್ರೆ ಶಿವ ತ್ರಿಪಾಠಿ ಪ್ರತಿಯೊಂದನ್ನ ತುಂಬಾ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಿರ್ತಾಳೆ. ಆ ಫೋಟೋದಲ್ಲಿ ಇರುವಂತಹ ಪರ್ಸನ್ ಯಾರು, ಅವಳ ಹೆಸರೇನು, ಅವರು ಯಾವ ಊರು, ಅವರಿಗೂ ಅವಳಿಗೂ ಏನು ಸಂಬಂಧ, ಅವರ ಜೊತೆ ಯಾವುದಾದ್ರೂ ಮೆಮೊರೀಸ್ ಇದ್ರೆ ಅದನ್ನೆಲ್ಲ ತುಂಬಾ ಕರೆಕ್ಟ್ ಆಗಿ ಹೇಳ್ತಾ ಇರ್ತಾಳೆ. ಅಂಡ್ ಇಲ್ಲಿಗೆ ಹೌದು ಇವಳು ನಿಜವಾಗ್ಲೂ ಶಿವ ತ್ರಿಪಾಠಿನೇ ಅನ್ನೋದು ಕನ್ಫರ್ಮ್ ಆಗುತ್ತೆ. ನೋಡಿ, ಇದು ಪುನರ್ಜನ್ಮದ ಕೇಸ್ ಅಲ್ಲ, ಇದನ್ನ ಪರಕಾಯ ಪ್ರವೇಶ ಅಂತಾರೆ. ಈ ತರ ಕೇಸಸ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಡಾಕ್ಟರ್ ಸ್ಟೀವನ್ಸನ್ ತುಂಬಾನೇ ಫೇಮಸ್. ಅಂಡ್ ಇವರು ಪರ್ಟಿಕ್ಯುಲರ್ಲಿ ಈ ಒಂದು ಕೇಸನ್ನ ಸಾಲ್ವ್ ಮಾಡ್ಲಿಕ್ಕೇನೆ ಅಂತಾನೆ ಫಾರಿನ್ ನಿಂದ ಇಂಡಿಯಾಗೆ ಬಂದು ಇಂಡಿಯಾದಲ್ಲಿ 27 ದಿನ ಇದ್ದು ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆ 27 ದಿನದಲ್ಲಿ ಅವರು ಇನ್ವೆಸ್ಟಿಗೇಷನ್ ಮಾಡಿದ್ದು ಮೇನ್ಲಿ ಏನು ಅಂತಂದ್ರೆ ಎಲ್ಲಾದ್ರೂ ಹೇಗಾದ್ರೂ ಸುಮಿತ್ರಾ ಸಿಂಗ್ ಹಾಗೂ ಶಿವ ತ್ರಿಪಾಠಿಗೂ ಮೊದಲಿಂದಲೂ ಏನಾದ್ರೂ ಪರಿಚಯ ಇತ್ತ ಅಂತ. ಆದ್ರೆ ಇನ್ವೆಸ್ಟಿಗೇಷನ್ ಅಲ್ಲಿ ಹೊರಗೆ ಬಂದಿದ್ದು ಏನು ಅಂತಂದ್ರೆ ಶಿವ ತ್ರಿಪಾಠಿ ಅಂಡ್ ಸುಮಿತ್ರಾ ಸಿಂಗ್ ಇವರಿಬ್ಬರಿಗೂ ಒಬ್ಬರಿಗೊಬ್ಬರು ಕಂಪ್ಲೀಟ್ ಆಗಿ ಅನ್ನೋನ್ ಪರ್ಸನ್. ಅಂಡ್ ಇವರಿಬ್ಬರು ಕಂಪ್ಲೀಟ್ ಆಗಿ ಅಪೋಸಿಟ್ ಕ್ಯಾಸ್ಟ್ ಕೂಡ ಆಗಿದ್ರು. ಸೊ ಇವರಿಗೆ ಯಾರು ಸಂಬಂಧಪಟ್ಟ ರಿಲೇಟಿವ್ ಕೂಡ ಇರಲಿಲ್ಲ. ಇನ್ನೊಂದು ವಿಷಯ ಏನು ಅಂತಂದ್ರೆ ಸುಮಿತ್ರಾ ಸಿಂಗ್ ಏನಿದ್ಲೋ ಅವಳು ಕಂಪ್ಲೀಟ್ ಆಗಿ ಅನ್ಎಜುಕೇಟೆಡ್ ಆಗಿದ್ಲು. ಅವಳಿಗೆ ತನ್ನ ಹೆಸರು ಸಹ ಬರೆಯೋಕೆ ಬರ್ತಾ ಇರ್ಲಿಲ್ಲ. ಆದ್ರೆ ಯಾವಾಗ ಅವಳು ಸತ್ತೋಗಿ ಮತ್ತೆ ಶಿವ ಆಗಿ ಹುಟ್ಟಿ ಬರ್ತಾಳೋ ಆಗ ಅವಳಿಗೆ ಓದೋದು ಬರೆಯೋದು ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಅಂಡ್ ಅಷ್ಟೇ ಅಲ್ಲದೆ ಮುಂಚೆಗೆ ಕಂಪೇರ್ ಮಾಡಿದ್ರೆ ಅವಳು ಮಾತಾಡುವ ರೀತಿ, ಅವಳು ಇರುವಂತ ಶೈಲಿ, ಅವಳ ಬಿಹೇವಿಯರ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿರುತ್ತೆ. ಸೊ ಈ ಇನ್ವೆಸ್ಟಿಗೇಷನ್ ನ ಕನ್ಕ್ಲೂಷನ್ ಅಲ್ಲಿ ಈ ಕೇಸಲ್ಲಿ ಪರಕಾಯ ಪ್ರವೇಶ ಆಗಿದೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಸೊ ನಂತರ ಶಿವ ಸುಮಿತ್ರನ ಗಂಡ ಜಗದೀಶ್ ಏನಿದ್ನೋ ಅವನ ಜೊತೆನೆ ಸಂಸಾರ ಮುಂದುವರಿಸ್ತಾಳೆ. ಸೊ 1980ರಲ್ಲೇ ನಡೆದ ಈ ಘಟನೆ ಸ್ಟಿಲ್ ವೆಲ್ ರೆಕಾರ್ಡೆಡ್ ಅಂಡ್ ವೆಲ್ ಡಾಕ್ಯುಮೆಂಟೆಡ್ ಕೇಸ್. ಅಂಡ್ ನನ್ನ ಪ್ರಕಾರ ಒಂದು ಒಳ್ಳೆ ಉದಾಹರಣೆ ಇದು ಲೈಫ್ ಆಫ್ಟರ್ ಡೆತ್ ಅನ್ನೋದು ಇದೆ ಅಂತ ಪ್ರೂವ್ ಮಾಡ್ಲಿಕ್ಕೆ.